ವೆಲ್ಕಮ್. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ನಾನಿಲ್ಲಿ 2 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಟ್ ಪಾಲಕ್ನ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಆ ನೀರೊಳಗಡೆ ಹಾಕೊಳ್ಳಿ. ಇದಕ್ಕೆ ನಾನು 1 ಈರುಳ್ಳಿ, ಸಣ್ಣ ಈರುಳ್ಳಿ ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 7-8 ಹೆಸರು ಬೆಳ್ಳುಳ್ಳಿ, ಒಂದು 6 ಹಸಿರು ಮೆಣಸಿನ್ಕಾಯಿ, ಇದಿಷ್ಟನ್ನು ನೀರಲ್ಲಿ ಹಾಕಿ ಇದನ್ನು ಒಂದು 5 to 10 ಮಿನಿಟ್ಸ್ ಬೇಯಿಸಬೇಕು. ನೋಡಿ, ಇದು ಬೆಂದಿದೆ. ಇವಾಗ ಇದನ್ನು ನಾನು ತೆಗೆದುಬಿಟ್ಟು ಇದನ್ನು ಐಸ್ ಕೋಲ್ಡ್ ವಾಟರ್ನಲ್ಲಿ ಹಾಕೋಬೇಕು. ಯಾಕೆಂದರೆ ಅದು ಕಲರ್ ಚೇಂಜ್ ಆಗೋಲ್ಲ, ಅಂದರೆ ಗ್ರೀನಿಷ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದು. ಆದ್ದರಿಂದ ನಾನಿಲ್ಲ ಐಸ್ ಕೋಲ್ಡ್ ವಾಟರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನೋಡಿ, ಇದು ಕೋಲ್ಡ್ ವಾಟರ್ನಲ್ಲಿ ಕಲರ್ ನೋಡಿ ಎಷ್ಟು ನೀಟಾಗಿ ಗ್ರೀನಾಗೇ ಇರುತ್ತೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೀಟಾಗಿ. ಅದು ಫೈನ್ ಪೇಸ್ಟ್ ಆಗಬೇಕು. ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಈ ಥರ ನೀಟಾಗಿ ಪೇಸ್ಟ್ ಆಗಿರಬೇಕು. ಇದಾಗಿದೆ. ಈಗ ಒಂದು ಪ್ಯಾನ್ನಲ್ಲಿ ನಾನಿಲ್ಲಿ 3 to 4 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಇಂಚು ಚಕ್ಕೆ, ಇದು ನಾನು ಸಣ್ಣ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 3 ಲವಂಗ, ಒಂದು 3 ಮೆಣಸಿನ್ಕಾಯಿ. ಇಲ್ಲಿ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿ ಇದು ನೀಟಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿ, ಇದು ಆಗಿದೆ. ಈಗ ಇದಕ್ಕೆ ನಾನು 1 ಹುಳಿ ಟೊಮೆಟೊ ಅದನ್ನು ಚಾಪ್ ಮಾಡಿ ಹಾಕೋತಿದ್ದೀನಿ. ನೀವು ಬೇಕು ಅಂದರೆ ಅದನ್ನು ಗ್ರೈಂಡ್ ಮಾಡಿ ಕೂಡ ನೀವು ಹಾಕೋಬೋದು, ಟೊಮೊಟೊ ಪ್ಯೂರಿ ಮಾಡಿಕೊಂಡು. ಇದಾಗಿದೆ. ಈಗ ಇದಕ್ಕೆ ನಾನು ರುಬ್ಕೊಂಡಿರೋವಂಥ ಪಾಲಕ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆ ಹುಳಿಯೋವರೆಗೂ ನಾವು ಹುರಿತಾ ಹೋಗಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಇದು ಈ ಥರ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನು ಇಲ್ಲಿ 200 ಗ್ರಾಮ್ಸ್ ಆಫ್ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ನಾನು ಯಾವುದೇ ಫ್ರೈ ಮಾಡಿಲ್ಲ, ಜಸ್ಟ್ ಕ್ಯೂಬಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದು ಒಂದು ಕುದಿ ಬಂದಿದೆ ನೋಡಿ. ಈಗ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಬಟರ್ ಹಾಕೋತಾ ಇದ್ದೀನಿ. ಇದು ಸಾಲ್ಟೆಡ್ ಬಟರ್, ಸೊ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ಬಟರ್ ಏನಕ್ಕೆ ಅಂದರೆ ಅದು ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ ಅಷ್ಟೇ. ಲಾಸ್ಟಲ್ಲಿ ನೀವು ಫ್ರೆಶ್ ಕ್ರೀಮ್ ಕೂಡ ನೀವು ಆ್ಯಡ್ ಮಾಡ್ಕೋಬೇಕು. ಬಟರ್ ಬೇಡ ಅಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ, ಪಾಲಕ್ ಪನ್ನೀರ್ ರೆಡಿ. ಟ್ರೈ ಮಾಡಿ. ಥ್ಯಾಂಕ್ ಯು.